ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನಿವತ್ತು ನಿಮಗೆ ಒಂದು ಹೊಸದಾಗಿ ನಮ್ಮ ಮನೇನ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ. ಹಾಗೆ ಇದು ನಮ್ಮ ಮನೆ ಮುಂದೆ ಇರೋ ಏರಿಯಾ. ಇದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಫುಲ್ ಫ್ರೀಯಾಗಿ ಹಿಂದೆ ಮುಂದೆ ಎಲ್ಲ ಗ್ರೀನರಿ ಇದೆ. ಮುಂದೆ ಹರಡಿ ಮರ ಕೂಡ ಇದೆ ನಮ್ಮ ಮನೆ ಮುಂದ್ಗಡೆನೇ. ಇಲ್ಲಿ ಅಕ್ಕಪಕ್ಕ ರೋಡ್ ಇದೆ. ಊರ ಮುಂದೆ ಅಂತಾರಲ್ಲ ಹಾಗೆ ಊರ ಮುಂದೆ ನಮ್ಮದು ಫಸ್ಟ್ನೇ ಮನೆ. ಅದು ಬಿಲ್ಡಿಂಗ್ ಮನೆ. ಇಲ್ಲಿ ನಾನು ಮಾಡಿ ಮೇಲೆ ಬಾಲ್ಕನಿಯಲ್ಲಿ ನಿಂತಿದ್ದೀನಿ, ಫಸ್ಟ್ ಫ್ಲೋರಲ್ಲಿ. ಇದು ನಮ್ಮ ಮನೆ ಬಾಲ್ಕನಿ. ಹಾಗೆ ಒಳಗಡೆ ಹಾಲ್ ಇದೆ, 2 ರೂಮ್ ಇದೆ. ಇಲ್ಲಿ ನಾನು ಸ್ವಲ್ಪ ಗಿಡನ ಬೆಳೆಸ್ಕೊಂಡಿದ್ದೀನಿ. ನನಗೆ ಗಿಡ ಬೆಳೆಸೋದಂದರೆ ಇಷ್ಟ. ಇಷ್ಟು ದಿನ ಸ್ವಲ್ಪ ಫ್ರೀ ಇರಲಿಲ್ಲ, ಹಾಗಾಗಿ ವಿಡಿಯೋನ ಮಾಡಿರಲಿಲ್ಲ ಯಾವುದು ಕೂಡ. ಇವತ್ತೊಂದು ವಿಡಿಯೋನ ಮಾಡೋಣ ಅಂದ್ಕೊಂಡು ನಾನು ಗಿಡ ಎಲ್ಲ ತೋರಿಸ್ತಿದ್ದೀನಿ. ಜಾಸ್ತಿ ಏನು ಬೆಳೆಸಿಲ್ಲ, ಸ್ವಲ್ಪ ಬೆಳೆಸಿದ್ದೀನಿ. ಇನ್ನು ಮುಂದೆ ಮುಂದೆ ಜಾಸ್ತಿ ಬೆಳೆಸೋಣ ಅಂದ್ಕೊಂಡಿದ್ದೀನಿ. ಇವಳು ನನ್ನ ಮಗಳು ದಿಯಾ ಅಂತ. ಇವಳ ನೇಮ್ನೇ ನಾನು ಚಾನಲ್ಗೆ ಇಟ್ಟಿರೋದು. ಈಗ ನಾನಿಲ್ಲಿ ನನ್ನ ಗಿಡ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಹಾಗೆ ಅದರಲ್ಲಿ ಇನ್ನು ಹುಳ ಎಲ್ಲ ಇದೆ. ಅದನ್ನೆಲ್ಲ ಯಾವ್ದಾರು ಹೋಗ್ಸೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಅದಕ್ಕೆ ಮೆಡಿಸನ್ ಕೂಡ ಪ್ರಿಪೇರ್ ಮಾಡಿದ್ದೀನಿ, ಒಂದು ಸ್ಪ್ರೇನ. ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಫಸ್ಟು ಕಟ್ ಮಾಡಿ ತೆಗೆದುಬಿಡೋಣ. ಇದೇನು ಒಣಗೋಗಿದೆಯಲ್ಲ ಅದನ್ನು ತೆಗಿಯೋಣ. ಇದು ಪಾಮ್ ಪ್ಲ್ಯಾಂಟ್ ಅಂತ. ಇದು ನಾರ್ಮಲಾಗಿ ಎಲ್ಲರೂ ಹಾಕೇ ಇರ್ತಾರೆ. ಇದ್ರ ನೇಮ್ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಪಾಮ್ ಪ್ಲ್ಯಾಂಟ್ ಅಂತ ಅಷ್ಟೇ ಗೊತ್ತಿರೋದು ನನಗೆ. ಫುಲ್ ನೀಟಾಗಿ ಅದೇನು ಒಣಗಿ ಇರೋದು ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಫುಲ್ ಹಾಳಾಗಿದೆಯಲ್ಲ ಅದನ್ನು 1-2 ಕಟ್ ಮಾಡ್ಕೊಳ್ಳೋಣ. ನನ್ನ ಮಗಳು ತುಂಬ ಕಿತಾಪತಿ ಮಾಡ್ತಿದ್ದಾಳೆ, ಏನೂ ಮಾಡೋಕ್ಕೆ ಬಿಡಲ್ಲ. ಮಕ್ಕಳಿದ್ರೆ ಹಂಗೇನೆ. ನಾನು ಯಾವತ್ತೂ ಕೂಡ ವೀಡಿಯೋಸ್ ಎಲ್ಲ ಮಾಡೇ ಇಲ್ಲ, ಬರೀ ಕುಚ್ಚು ವೀಡಿಯೋಸ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಗಿಡದ್ದು ಎಲ್ಲರೂ ಮನೆಯಲ್ಲೂ ಗಿಡ ಬೆಳೆಸಿರ್ತಾರೆ. ಅದಕ್ಕೆಲ್ಲ ಹುಳ ಎಲ್ಲ ಹತ್ಕೊಂಡಿರುತ್ತೆ. ಅದಕ್ಕೆಲ್ಲ ಹೊರಗಡೆಯಿಂದ ಸ್ಪ್ರೇ ತಂದು ಯೂಸ್ ಮಾಡ್ತಾರೆ. ಅದೆಲ್ಲ ಎಫೆಕ್ಟು ಜಾಸ್ತಿ ಆಗುತ್ತೆ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮತ್ತೆ ಆ ಗಿಡನೇ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಮನೇಲೇ ನಾನು ಯಾವ ಥರ ಕೇರ್ ಮಾಡ್ತೀನಿ, ಅದಕ್ಕೆ ಯಾವ ಥರ ಸ್ಪ್ರೇ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೋಮ್ ಮೇಡ್ ಅದು, ಮನೆಯಲ್ಲೇ ಮನೇಲಿರೋ ಅಂಥ ತರಕಾರಿ, ಹಣ್ಣು, ಸಿಪ್ಪೆ ಎಲ್ಲ ಎಸಿತೀವಲ್ಲ ಅದರಲ್ಲೇ ನಾನು ಯೂಸ್ ಮಾಡಿ ಅದನ್ನು ಸ್ಪ್ರೇ ಮಾಡ್ಕೊಂಡಿರೋದು. ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ಇನ್ನೆಲ್ಲ ನೀಟಾಗಿ 2 ಪಾಮ್ ಪ್ಲ್ಯಾಂಟಲ್ಲಿ ಕೂಡ ಕ್ಲೀನಾಗಿ ನೀಟಾಗಿ ತಗೊಳ್ತೀನಿ. ಈ ಗಿಡದಲ್ಲಿ ಮಾತ್ರ ತುಂಬ ವೈಟ್ ಹುಳ ಇರುತ್ತಲ್ಲ, ಇರುವೆ ಅದೆಲ್ಲ ಜಾಸ್ತಿ ಇದೆ. ಹಾಗೆ ಒಂದು 2-3 ಎಲೆ ಕೂಡ ಹಾಳಾಗ್ಬಿಟ್ಟಿದೆ. ಅದನ್ನೆಲ್ಲ ಕಟ್ ಮಾಡ್ತೀನಿ. ತುಂಬ ಹಾಳಾಗಿದೆ ಅದು, ಮತ್ತೆ ಯೂಸ್ ಬರಲ್ಲ ಅದು. ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಉಟ್ಕೊಳ್ಳುತ್ತೆ. ಇದಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ಆದರೆ 1-2-3 ಅಷ್ಟು ಹುಳ ಎಲ್ಲ ಹತ್ಕೊಂಡು ಹಾಳಾಗಿದೆ ಅಷ್ಟೇ. ಮನಿ ಪ್ಲಾಂಟ್ ಕೂಡ ತುಂಬ ಚೆನ್ನಾಗಿ ಹತ್ಕೊಂಡಿದೆ ನಂದು. ಇಲ್ಲಿ ನಾನು ಯಾವ ಥರನ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸ್ಪ್ರೇ, ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಟೀ ಪೌಡ್ರು, ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ಕೂಡ ಹಾಕಿದ್ದೀನಿ, ಬಾಳೆಹಣ್ಣು ಸಿಪ್ಪೆ ಕೂಡ ಹಾಕಿದ್ದೀನಿ. ಇದನ್ನು 2 ಡೇ ನೆನಾಕಿ ಇಡ್ತಿದ್ದೀನಿ, ನೀರಲ್ಲಿ ನೆನಾಕಿ. ಫುಲ್ ಒಂದು ಬಾಟಲ್ಗೆ ಅಥವಾ ಬಾಕ್ಸಿಗೆ ಹಾಕಿ ಅದನ್ನೆಲ್ಲ ನೆನಾಕಿ ಇಡಬೇಕು. ಯಾವ್ಯಾವ ಥರ ತರಕಾರಿ ಸಿಪ್ಪೆನೆಲ್ಲ ತೆಗಿತೀರೋ ಅದನ್ನೆಲ್ಲ ಸೇಮ್ ನೀರೊಳಗೆ ಹಾಕಿ ಸಪ್ರೇಟಾಗಿ ತೆಗೆದಿಡಬೇಕು. 2 ಡೇಸ್ ಫುಲ್ ಅದು ನೆನಿಬೇಕು ನೀರಲ್ಲೇ. ಅದರ ಅಂಶ ಎಲ್ಲ ನೀರಿಗೆ ಬರಬೇಕು. ಆ ಥರ ಫುಲ್ ಇರಬೇಕು ನೀರಲ್ಲೇ. ಬಾಳೆಹಣ್ಣು ಸಿಪ್ಪೆ ಮೇಯ್ನು. ಮತ್ತು ಹಾಗೆ ಇನ್ನೊಂದು ಅಕ್ಕಿ ತೊಳಿತೀವಲ್ಲ ಆ ನೀರು ಕೂಡ, ಅಕ್ಕಿ ನೆನೆ ಹಾಕಿ ಅದನ್ನು ನೀರನ್ನ ಸ್ವಲ್ಪ ಸೋಸಿ ಇಟ್ಕೋಬೇಕು ನೈಟೇ. ಅದ್ರ ಜೊತೆಗೆ ಈ 2 ಡೇಸ್ ನೆನೆಸಿರ್ತೀವಲ್ಲ ಅದನ್ನು ಕೂಡ 2ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳೋದು. ಈಗ ನಾನು ಅಕ್ಕಿ ನೀರನ್ನ ತೆಗೆದು ಇಟ್ಟಿರ್ತೀನಿ, ಬೆಳಗ್ಗೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಅಕ್ಕಿ ನೀರನ್ನ ತೆಗ್ದಿರೋದನ್ನ ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ ನಾನು. ಈ ಬಾಟಲ್ಗೆ ನಾನು ನೈಟೇ ಹಾಕಿ ಇಟ್ಟಿದ್ದೆ.
ಈಗ ಅದನ್ನು ಫುಲ್ ನೆನೆಹಾಕಿಟ್ಟಿರೋದನ್ನ ಸೋಸ್ಕೊಳ್ತಿದ್ದೀನಿ. ಸ್ವಲ್ಪ ಅದು ಸ್ಪ್ರೇ ಮಾಡೋದ್ರಿಂದ ಪೂರ್ತಿ ಸೋಸ್ಕೋಬೇಕು, ಇಲ್ಲಾಂದರೆ ಅದು ಪೈಪಲ್ಲೆಲ್ಲ ಸಿಗಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸೋಸ್ಕೊಳ್ಳೋದು. ಇಲ್ಲಾಂದರೆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಹಾಕಿ ಹಾಗೆ ಗಿಡಕ್ಕೆ ನೀರು ಹಾಕೋದಿದ್ರೆ ಹಾಕ್ಕೋಬೋದು. ಈ ಥರ ಸ್ಪ್ರೇ ಮಾಡೋರು ಈ ಥರ ಸೋಸ್ಕೊಂಡು ನೀಟಾಗಿ ಹಾಗೆ ಈ ಬೇಕಲ್ಲಿರೋದನ್ನ ಬಕೆಟಲ್ಲಿರೋ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬಿಟ್ಟನ. ಹಾಗೆ ಇಲ್ಲಿ ಅಕ್ಕಿ ನೀರನ್ನ ಬಾಟಲ್ಗೆ ಹಾಕಿಟ್ಟಿದ್ಮೇಲೆ ಅದನ್ನ ಕೂಡ ಸ್ವಲ್ಪ ಪ್ಲ್ಯಾಂಟ್ಗೆ ಸ್ವಲ್ಪ ಹಾಕಿ ಇನ್ನು ಉಳಿದಿದ್ದನ್ನ ಬಕೆಟಿಗೆ ಹಾಕ್ಕೊಳ್ಳೋಣ. ಹಾಗೆ ಆ ನೀರನ್ನ ಬಾಟಲ್ಗೆ ಒಂದು ಬಾಟಲ್ ತಗೊಳ್ಳೋಣ. ಅದನ್ನ ಸ್ಪ್ರೇ ಮಾಡೋದಕ್ಕೆ, ಇನ್ನು ಉಳಿದಿದ್ದನ್ನು ಹಾಗೆ ಪಾಟ್ಗೆ ಹಾಕೋದಕ್ಕೆ. ಪಾನ್ ಪ್ಲ್ಯಾಂಟಿಗೆ ವಾರಕ್ಕೊಮ್ಮೆ ಅಕ್ಕಿ ನೀರನ್ನ ಹಾಕ್ತಾ ಇರಬೇಕು. ಈಗ ನೋಡಿ, ಇದು ಪ್ಲ್ಯಾಂಟಲ್ಲಿ ಎಷ್ಟು ಹುಳಗಳಿದೆ, ಇದನ್ನೆಲ್ಲ ಹೋಗ್ಸೋದಕ್ಕೆ ನಾನು ಆ ಸ್ಪ್ರೇನ ರೆಡಿ ಮಾಡಿರೋದು. ಅದನ್ನು ಈಗ ಇಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಳೋಣ. ಆಗ ವಾರಕ್ಕೆ 2 ಸಲ ಇದನ್ನು ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಸ್ಪ್ರೇ ಮಾಡ್ಕೊಳ್ಳಿ. ಇನ್ನು ನೋಡಿ, ಇಲ್ಲಿ ಇದು ಬ್ರಹ್ಮ ಕಮಲ ಅಂತಾರಲ್ಲ ಆ ಪ್ಲ್ಯಾಂಟ್ ಇದು. ಇದಕ್ಕೂ ಕೂಡ ತುಂಬಾ ಹುಳಗಳಾಗಿದೆ, ಆ ಥರ ವೈಟ್ದು. ಅದನ್ನು ಹೋಗ್ಸೋಣ. ಈಗ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ಳೋಣ. ಪ್ರತಿಯೊಂದು ಎಲೆಗೂ ಕೂಡ ಸ್ಪ್ರೇ ಮಾಡಬೇಕು. ಅದು ಫುಲ್ ಹುಳ ಎಲ್ಲ ಅಲ್ಲೇ ಸತ್ತು ಬಿದ್ದೋಗ್ಬಿಡುತ್ತೆ ಒಂದು 10 ನಿಮಿಷದಷ್ಟರಲ್ಲಿ. ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ. ನೋಡಿ, ಇಲ್ಲಿ ಪ್ರತಿ ಎಲೆನೂ ಕೂಡ ತಗೊಂಡು ಸ್ಪ್ರೇ ಮಾಡ್ತಾ ಹೋಗಬೇಕು ನೀವು. ಹಾಗೆ ಈಗ ಈ ಪ್ಲ್ಯಾಂಟ್ಗೂ ಕೂಡ ಸ್ಪ್ರೇ ಮಾಡೋಣ. ಪಾಮ್ ಪ್ಲ್ಯಾಂಟ್ ಇದು. ಇದರಲ್ಲೂ ಕೂಡ ಹಾಗೇ ಆಗಿದೆ, ಇರುವೆ ಕೂಡ ಇದೆ. ಅದೆಲ್ಲ ಹೋಗ್ಬಿಡುತ್ತೆ ನಿಜವಾಗ್ಲೂ. ಇದು ಪುದೀನ, ಇದಕ್ಕೂ ಕೂಡ ಸ್ಪ್ರೇ ಮಾಡ್ತೀನಿ. ಯಾವ ಪ್ಲ್ಯಾಂಟಿಗಾದರೂ ಸ್ಪ್ರೇ ಮಾಡ್ಬೋದು. ಇದು ಏನೂ ಎಫೆಕ್ಟ್ ಆಗೋದಿಲ್ಲ. ಇದು ನನ್ನ ಫೇವ್ರೆಟ್ ಪ್ಲ್ಯಾಂಟು. ಇದು ವಿಪ್ಪಿಂಗ್ ಪ್ಲ್ಯಾಂಟ್ ಅಂತ, ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇದನ್ನು ನಾನು ಆನ್ಲೈನಲ್ಲಿ ನೋಡಿ ತಿಳ್ಕೊಂಡೆ. ಇದ್ರ ಹೆಸ್ರು ಗೊತ್ತಿರಲಿಲ್ಲ. ಆದರೆ ಇದನ್ನು ನಾನು ಕಟ್ಟಿಂಗ್ಸ್ ನಾನೇ ಮಾಡಿ ಈ ಥರ, ಇದು ಫುಲ್ ಪ್ಲೈನಾಗಿ ಉದ್ದ ಮಾಮೂಲಿ ಗಿಡದ ಥರನೇ ಇತ್ತು. ಇದನ್ನು ನಾನು ಕಟ್ ಮಾಡಿ ಬೇರೆ ಬೇರೆ ಪಾಟಾಗಿ ಇಲ್ಲಿ ನೆಟ್ಟಿದ್ದೀನಿ. ಅದಕ್ಕಿಂತ ಯಾವ ಥರ ಇದನ್ನು ಬೇರು ಬರೆಸಿ ನೆಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಹಾಗೆ ಕಟ್ ಮಾಡಿ ಹಾಕಿದರೆ ಬರೋದಿಲ್ಲ. ಇಲ್ಲಿ ಕೂಡ 2 ಪಾಟ್ಸ್ ಮಾಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಇದೆ, ಅದರೊಳಗಡೆ ಪಾಟ್ ಇಲ್ಲ, ಹಾಗಾಗಿ ಒಂದೇದ್ರಲ್ಲೇ 2 ಹಾಕಿದ್ದೀನಿ. ಇದನ್ನು ಸಪ್ರೇಟ್ ಮಾಡಿ ಹಾಗೆ ಅದನ್ನು ಯಾವ ಥರ ಹಾಕೋದು ಅಂತ ಕೂಡ ಹೇಳ್ಕೊಡ್ತೀನಿ. ವಿಪಿನ್ ಪ್ಲ್ಯಾಂಟ್ನ ಈಗ ಲಾಸ್ಟಿಗೆ ಬಕೆಟಲ್ಲಿ ಏನು ನೀರು ಇತ್ತು ಅದನ್ನೆಲ್ಲ ಎಲ್ಲ ಪ್ಲ್ಯಾಂಟಿಗೂ ಕೂಡ ಪಾಟ್ಗಳಿಗೆ ಒಂದೊಂದು ಜಗ್ಗು ಹಾಕೋಣ. ಎಲ್ಲ ಗಿಡಕ್ಕೂ ಕೂಡ ಹಾಕೋಬೋದು ನೀವು. ಅದನ್ನು ತುಂಬ ಗ್ರೋತ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಹುಳಗಳು ಏನೇ ಇದ್ದರೂ ಬಿದ್ದೋಗುತ್ತೆ. ನೋಡಿ, ಇಲ್ಲಿ ಈ ಥರ ಸತ್ತು ಬಿದ್ದೋಗುತ್ತೆ, ಮತ್ತೆ ಆಗೋದು ಇಲ್ಲ. ವಾರಕ್ಕೆ 1 ಸಲನಾದರೂ, ಹುಳ ಎಲ್ಲ ಹೋದ್ಮೇಲೆ ವಾರಕ್ಕೆ 1 ಸಲ ಆದರೂ ಸ್ಪ್ರೇ ಮಾಡಿ. ಹುಳ ಹೋಗೋವರೆಗೂ 2-3 ಸಲ ಸ್ಪ್ರೇ ಮಾಡ್ತಾಯಿರಿ. ಅಕ್ಕಿ ನೀರನ್ನ ವಾರಕ್ಕೆ 1 ಸಲ ಎಲ್ಲ ಗಿಡಕ್ಕೂ ಹಾಕಿದರೆ ಸಾಕು. ಹಾಗೆ ನೀವು ಬಾಳೆಹಣ್ಣ ಸಿಪ್ಪೆನ ನೆನ ಹಾಕಿಟ್ಟು ಇದು ಸ್ಪೈಡರ್ ಪ್ಲ್ಯಾಂಟ್ ಯಾರ ಹತ್ರನಾದರೂ ಇದ್ದರೆ ಅದಕ್ಕೆ ಮರಿದೇನೆ ಆ ನೀರನ್ನ ಹಾಕಿ. ತುಂಬ ಗ್ರೋತ್ ಆಗುತ್ತೆ, ಚೆನ್ನಾಗಿ ಬರುತ್ತೆ, ಒಣಗೋದಿಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಓಕೆ, ಇದು ಲಾಸ್ಟು. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.